ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜಾತಿ ಗಣತಿಯ ಜಟಾಪಟಿ. ಯಾರೂ ಕೂಡ ಲಿಂಗಾಯತರ ಮುಖಂಡರುಗಳು ಸಭೆ ಮಾಡಿಲ್ಲ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ಕ್ಯಾಬಿನೆಟ್ ಇದೆ, ಅಲ್ಲಿ ಚರ್ಚೆ ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಕೆಲವಷ್ಟು ಲಿಂಗಾಯತ ಸಚಿವರುಗಳು ಸಭೆ ಮಾಡಿದ್ದಾರೆ, ಲಿಂಗಾಯತ ಮುಖಂಡರು ಸಭೆ ಮಾಡಿದ್ದಾರೆ ಎನ್ನುವ ಮಾಹಿತಿಗೆ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಮನೂರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. ಚರ್ಚೆ ಆಗದೆ ಯಾವುದೇ ನಿರ್ಣಯ ಆಗೋದಿಲ್ಲ. ಲಿಂಗಾಯತರಲ್ಲಿ ಅನೇಕ ಉಪಪಂಗಡಗಳಿದ್ದಾವೆ, ಮೀಸಲಾತಿ ಸಿಗುತ್ತೆ ಅಂತ ಹೇಳಿ ಕೆಲವಷ್ಟು ಜನ ಬೇರೆ ಬರೆಸಿದ್ದಾರೆ. ಮೀಸಲಾತಿ ಕಾರಣದಿಂದಾಗಿ ಲಿಂಗಾಯತರ ಹೊರತಾಗಿ ಬೇರೆ ಜಾತಿಗಳನ್ನು ಬರೆಸಿದ್ದಾರೆ. ಅದನ್ನು ಹೇಗೆ ಬಗೆಹರಿಸಬೇಕು ನೋಡ್ತೇವೆ. ಮೀಸಲಾತಿ ಬಿಡಿ ಅಂತ ಹೇಳಿ ಉಪಪಂಗಡಗಳಿಗೆ ಹೇಳಲಿಕ್ಕೆ ಆಗೋದಿಲ್ಲ. 99% ಕ್ಯಾಬಿನೆಟ್ನಲ್ಲಿಯೇ ಸಮಸ್ಯೆ ಬಗೆಹರಿಯುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಸಭೆ ಮಾಡ್ತಾ ಇದ್ದಾರೆ? ಯಾವ ಲಿಂಗಾಯತರು ಸಭೆ ಮಾಡ್ತಾ ಇಲ್ಲ. ನಾನು ಈಗಾಗಲೇ ಹೇಳಿದ್ದೀನಲ್ಲ, ನಾಳೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ, ಅಷ್ಟೇ ಆಗೋದೀಗ. ಶಾಮನೂರು ಶಿವಶಂಕರಪ್ಪನವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಆಮೇಲೆ ಇದೆಲ್ಲವೂ ಕೂಡ ಈಗ ಪ್ರಾಥಮಿಕ ಹಂತದಲ್ಲಿದೆ. ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗ್ತಾ ಇದೆ. ಆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗೋಕ್ಕಿಂತ ಮುಂಚೆ ನಾವು ಏನೂ ನಿರ್ಣಯ ತೆಗೆದುಕೊಳ್ಳೋಕೆ ಬರೋದಿಲ್ಲ. ನಾವು ಮಿನಿಸ್ಟರ್ಸ್ ಇದ್ದೀವಿ, ನಾನಿದ್ದೀನಿ, ಈಶ್ವರ್ ಖಂಡ್ರೆ ಇದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ, ಎಸ್ ಮಲ್ಲಿಕಾರ್ಜುನ್ ಇದ್ದಾರೆ, ನಮ್ಮ ಸಣ್ಣ ಪ್ರಕಾಶ್ ಪಾಟೀಲ್ ಇದ್ದಾರೆ, ದರ್ಶನಾಪುರ ಇದ್ದಾರೆ. ನಾವೆಲ್ಲವೂ ಕೂಡ ನಾವು ಅಲ್ಲಿ ಕ್ಯಾಬಿನೆಟ್ನಲ್ಲಿ ನಮ್ಮ ಏನು ಇದು ನಿಲುವುಗಳಿದ್ದಾವೆ, ನಮ್ಮೆಲ್ಲೇನು ಆತಂಕಗಳಿದ್ದಾವೆ, ನಮಗೆ ಒಳ್ಳೆಯದನ್ನು ಕೂಡ ಏನಾಗಿದೆ ಅದನ್ನು ಕೂಡ ಹೇಳ್ತೀವಿ, ಅದನ್ನು ಹೇಳ್ತೀವಿ. ಸೊ ಅದಕ್ಕಿಂತ ಮುಂಚೆ ನಾವು ಯಾವುದೇ ನಿರ್ಣಯಕ್ಕೆ ಬರುವಂಥದ್ದು ಅಥವಾ ಯಾವುದೇ ಒಂದು ಹೇಳಿಕೆಯನ್ನು ಕೊಡುವಂಥದ್ದಾಗೋದು ಅದು ಸರಿ ಆಗೋದಲ್ಲ. ಅದಕ್ಕೆ ನಾವು ವಿ ಆರ್ ಹೋಪ್ಫುಲ್, ನಾವು ಮಾಡ್ತೀವಿ. ಏನು ನಾವು ಕ್ಯಾಬಿನೆಟ್ನಾಗ ಏನು ಹೇಳ್ಬೇಕಂತ ಹೇಳ್ತೀವಿ. ನೋಡಿ, ನಾನು ಮೊನ್ನೆ ನಿಮಗೆ ಹೇಳಿದ್ದೀನಿ, ನಮ್ಮಲ್ಲಿ ಲಿಂಗಾಯತರಲ್ಲಿ ಕೂಡ ಅನೇಕ ಸಮಸ್ಯೆಗಳಿದ್ದಾವೆ. ಆ ಎಲ್ಲ ಸಮಸ್ಯೆಗಳು ಅದು ಕಾಂತರಾಜ್ ಇವರಿಂದ ಆಗಿದೆ ಅಂತಲೂ ನಾವು ಹೇಳೋದಿಲ್ಲ, ಸರ್ಕಾರದಿಂದ ಆಗಿದೆ ಅಂತ ಅನ್ನೋದಿಲ್ಲ, ಸಿದ್ದರಾಮಯ್ಯವರಿಂದ ಆಗಿದೆ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮಲ್ಲಿ ಕೆಲವು ಉಪಪಂಗಡಗಳು ಮೀಸಲಾತಿ ಸಲುವಾಗಿ 2A, 3A ಬರ್ಸಿದ್ದಾರೆ. ಅವು ಲಿಂಗಾಯತ ಉಪಪಂಗಡಗಳೇ ಅವು. ಆದರೆ ಅವರು ಲಿಂಗಾಯತ ಅಂತ ಬರ್ಸಿದ್ರೆ ಅವ್ರಿಗೆ ಮೀಸಲಾತಿ ಸಿಕ್ಕೋದಿಲ್ಲ, ಅದನ್ನೋ ಕಾರಣಕ್ಕೆ ಬರ್ಸಿದ್ದಾರೆ. ಹೀಗಾಗಿ ಅಷ್ಟು ನಮ್ಮದು ಜನಸಂಖ್ಯೆ ಕಡಿಮೆ ಇಲ್ಲಿ ಆಗಿದೆ. ಅದನ್ನು ಯಾವ ರೀತಿ ನಾವು ಹೊಂದಾಣಿಕೆ ಮಾಡಬೇಕು, ಅವ್ರು ಯಾವ ರೀತಿ ಅವ್ರನ್ನ ನಾವು ಕೌಂಟ್ ಮಾಡಬೇಕು, ಅವ್ರನ್ನ ಕೌಂಟ್ ಮಾಡೋದು ಇರುವಂಥ ಸಮಸ್ಯೆ. ಮೀಸಲಾತಿ 3B ಈಗ 8% ಇದೆ. ಬಂಟ್ರು ಇರಲ್ಲ ಅಂತ ತೆಗೆದ್ರೆ ನಮ್ಗೆ 7% ಲಿಂಗಾಯತರಿಗೆ ಸಿಗ್ತದೆ. ಆ 2A 2% ಲಿಂಗಾಯತರಿದ್ದಾರೆ ತೊಗೊಳ್ಳೋಂಥದ್ದು. 7 9% ಆಯಿತು. 3A ಕೂಡ 1% ನಮಗೆ ಈಗ ಒಂದು ಕಮ್ಯುನಿಟಿ ಇದೆ. ಒಂದು ಮೀಶಲಿ ಕ್ಯಾಬಿನೆಟ್ನಾಗೂ ಕೂಡ ಇದು ಬಗೆಹರಿದಲ್ಲ. ಮುಂದೆ ಕ್ಯಾಬಿನೆಟ್ನಲ್ಲಿ ಏನು ತಗೋತಾರೆ ನೋಡೋಣ, ಒಂದು ಕಮಿಟಿ ಮಾಡ್ತಾರಾ, ಏನು ಮಾಡ್ತಾರಾ, ಅದನ್ನ ಹೇಳುವ ಆದಮೇಲೆ ಅದರಲ್ಲಿ ಇದನ್ನ ಲಿಂಗಾಯತರ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗ್ತದೆ. ಸುಮ್ಮನೆ ನಾವು ಟೀಕೆ ಮಾಡಿದ್ರೆ ಆಗೋದಿಲ್ಲ. ಯಾರು ಸಭೆ ಮಾಡ್ತಾ ಇದ್ದಾರೆ? ಯಾವ ಲಿಂಗಾಯತರು ಸಭೆ ಮಾಡ್ತಾ ಇಲ್ಲ. ನಾನು ಈಗಾಗಲೇ ಹೇಳಿದ್ದೀನಲ್ಲ, ನಾಳೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ, ಅಷ್ಟೇ ಆಗೋದೀಗ. ಶಾಮನೂರು ಶಿವಶಂಕರಪ್ಪನವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಆಮೇಲೆ ಇದೆಲ್ಲವೂ ಕೂಡ ಈಗ ಪ್ರಾಥಮಿಕ ಹಂತದಲ್ಲಿದೆ. ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗ್ತಾ ಇದೆ. ಆ ಯಾಕಿದೆಲ್ಲವೂ ಕೂಡ ಉದ್ಭವ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಜಾತಿ ಜನಗಣತಿ ವಿಚಾರದಲ್ಲಿ ಲಿಂಗಾಯತ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದೆ ಅಂತ ಹೇಳಿ ವೀರಶೈವ ಲಿಂಗಾಯತ ಸಮುದಾಯ ಇಷ್ಟೂ ದಿನಗಳ ಕಾಲ ಭಾವಿಸಿತ್ತು. ಬಟ್ ಈ ಜಾತಿಗೆ ಜನಗಣತಿಯ ವರದಿಯಲ್ಲಿ ಅದು ಸ್ಪಷ್ಟವಾಗಿ ಬುಡಮೇಲಾಗಿದೆ, ತಲೆ ಕೆಳಗಾಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚಿನ ಅಥವಾ 1ನೇ ಸ್ಥಾನದಲ್ಲಿರುವಂಥ ಜನಸಂಖ್ಯೆ ವೀರಶೈವ ಲಿಂಗಾಯತರಲ್ಲ ಎನ್ನುವ ಸಂದೇಶವನ್ನು ಈಗ ಸಿಕ್ಕಿರುವಂಥ ದತ್ತಾಂಶಗಳು ಹೇಳ್ತಾ ಇದ್ದಾವೆ. ಅದಕ್ಕೆ ಸಬೂಬನ್ನು ಹೇಗೆ ಹೇಳ್ತಿದ್ದಾರೆ ಎಂಬಿ ಪಾಟೀಲ್ ಅಂತ ಹೇಳಿದ್ರೆ, ಮೀಸಲಾತಿಯ ಕಾರಣಕ್ಕಾಗಿ ಕೆಲವಷ್ಟು ಜನ ತಮ್ಮ ತಮ್ಮ ಜಾತಿಗಳನ್ನು ಬೇರೆ ಬೇರೆ ಕಡೆ ಬರೆಸಿದ್ದಾರೆ. ಒಂದು ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಎಂಬಿ ಪಾಟೀಲ್ ಹೇಳುವ ರೀತಿಯಲ್ಲಿ ಕುಂಬಾರ ಅಂತ ಬರೆಸಿದರೆ
ಬರೀ ಕುಂಬಾರ ಅಂತ ಬರೆಸಿದರೆ ಅದು 2A ಅಂತ ಕನ್ಸಿಡರ್ ಆಗುತ್ತೆ. ಲಿಂಗಾಯತ ಕುಂಬಾರ ಅಂತ ಬರೆಸಿದ್ರೆ ಅದು 3B ಆಗುತ್ತೆ ಅಥವಾ 3A ಆಗುತ್ತೆ. ಸೊ ಈ ಕಾರಣದಿಂದಾಗಿ 2Aಗೂ 3Bಗೂ ತುಂಬ ವ್ಯತ್ಯಾಸಗಳಿದ್ದಾವೆ. 2Aಗೆ ಅವರು ಹೋದರೆ 15% ಮೀಸಲಾತಿ ಸಿಗುತ್ತೆ ಶಿಕ್ಷಣ ಮತ್ತು ಔದ್ಯೋಗಿಕವಾಗಿ. ಜನಸಂಖ್ಯೆ ಹೆಚ್ಚಳ ಆಗಬೇಕು ಅಂತ ನನಗೆ ಮೀಸಲಾತಿ ಬೇಡ ಅನ್ನೋರ ಸಂಖ್ಯೆ ನಾವು ಹುಡುಕೋಕ್ಕಾಗೋದಿಲ್ಲ ಅನ್ನೋದು ಎಂ ಬಿ ಪಾಟೀಲ್ ವಾದ. ಅದು ನಿಜವೂ ಕೂಡ ಇದೆ. ನನಗೆ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಡ, ನನಗೆ ವೀರಶೈವ ಲಿಂಗಾಯತ ಎನ್ನುವ ಸಮುದಾಯ ಬೇಕು ಅಂತ ಹೇಳಿ ಬರೆಸುವಂಥವರ ಸಂಖ್ಯೆ ತೀರಾ ಕಡಿಮೆ. ಅನೇಕ ಜನ ಏನು ಮಾಡಿದ್ದಾರೆ, ಹೀಗೆ ಲಿಂಗಾಯತ ಪದವನ್ನು ಬಿಟ್ಟು ಕೇವಲ ಉಪಜಾತಿಗಳನ್ನೇ ಬರೆಸಿದ್ದಾರೆ. ಸೊ ಹೀಗಾಗಿ ಲಿಂಗಾಯತರ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಅನ್ನೋದು ಎಂ ಬಿ ಪಾಟೀಲ್ ಮಾತು. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದು ಸಿದ್ದರಾಮಯ್ಯ ಕಾರಣ ಅಲ್ಲ. ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋದಕ್ಕೆ ಸಿದ್ದರಾಮಯ್ಯ ಕಾರಣ ಅಲ್ಲ. ಎಲ್ಲವೂ ಕೂಡ ಈಗಲೇ ಚರ್ಚೆ ಮಾಡೋದಕ್ಕಾಗೋದಿಲ್ಲ. ನಾಳೆ ಹೇಗೋ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅಲ್ಲಿಯೇ ಚರ್ಚೆ ಆಗುತ್ತೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕ್ಯಾಬಿನೆಟ್ ಅಂತ ಹೇಳಿದ್ದಾರೆ.